ಹಿರಿಯರ ನಾಗರಿಕರ ವೇದಿಕೆಯಲ್ಲಿ ಒಂದು ಸಮುದಾಯ ನಿರ್ಮಾಣ ಆಗಿದೆ. ಇದಕ್ಕೆ ಅವಕಾಶ ಕೊಟ್ಟಂತಹ ಶಾಸಕರು ಗೋವಿಂದರಾಜನಗರ ವಿಧಾನಸಭಾ ಶಾಸಕರು ಪ್ರಿಯಾಕೃಷ್ಣ ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ. ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ಹಿರಿಕರವರೆಗೂ ಒಂದು ಒಳ್ಳೆಯ ಕಾರ್ಯಕ್ರಮನ ಈ ಕ್ಷೇತ್ರದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಗ್ರಂಥಾಲಯ ಇದೆ, ಕೇರಮ್ ಇದೆ, ಚೆಸ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಟಿವಿ ಇದೆ, ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಿಯಕೃಷ್ಣ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಗಣೇಶ ಅಥವಾ ರಜೋತ್ಸವ ಮಾಡಿದಾಗ ಯಾವ ರೀತಿ ಯುವಕರು ಡೊಳ್ಳು ಮತ್ತೆ ಇದೆಲ್ಲ ಮೆರವಣಿಗೆ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರನ್ನ ಆ ರೀತಿ ಎಲ್ಲ ಹಿರಿಯ ನಾಗರಿಕರನ್ನ ಅಲ್ಲಿಂದ ಕರ್ಕೊಂಡು ಡೊಳ್ಳನ್ನ ಹೊಡ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಸ್ವಾಮೀಜಿಯವರ ಜೊತೆಗೆ ನನ್ನ ಕರ್ಕೊಂಡ್ಬಂದ್ರು. ನಿಜವಾಗ್ಲೂ ನಿಮ್ಮ ಉತ್ಸಾಹ ನೋಡಿದ್ರೆ ನೀವು ಯಾರು ಹಿರಿಯ ನಾಗರಿಕರಲ್ಲ, ವಯಸ್ಸಲ್ಲಿ ಹಿರಿಯ ನಾಗರಿಕರು, ಮನಸ್ಸಲ್ಲಿ ನೀವೆಲ್ಲ ಇನ್ನೂ ನಿಜವಾದ ಯುವಕರೇ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ಈ ಒಂದು ಸಂಘ ಚುನಾವಣೆಗೂ ಮುಂಚೆ ಒಂದು ಕಚೇರಿಯಲ್ಲಿ ಒಂದು ಕೊಠಡಿಯಲ್ಲಿ ನಡೆಸ್ತಾ ಇದ್ರು. ಕಾಳೇಗೌಡರು ಇದ್ರು, ಭಾಗ್ಯರಾಜ್ ಅವರು ಇದ್ರು, ಮಂಜುನಾಥ್ ಅವರು ಇದ್ರು, ಹಾಗೆ ಎಲ್ಲ ಗೌಡರಿದ್ರು. ಎಲ್ಲರೂ ಕೂಡ ಅಲ್ಲಿ ಕಾರ್ಯಕ್ರಮ ಮಾಡಿ ಒಂದು ಚುನಾವಣೆ ಮುಂಚೆ ನಿಮ್ಗೆ ನಾವು ಬೆಂಬಲ ಕೊಡ್ತೀವಿ, ಜೊತೆ ಇರ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ. ನಿಮ್ಗೆಲ್ಲ ಒಂದು ಚುನಾವಣೆ ಆದ ನಂತರ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನೀವು ಒಂದು ಕಟ್ಟಡವನ್ನು ಮಾಡಿಕೊಟ್ಟು ನಿಮಗೆ ಒಂದು ಪರ್ಮನೆಂಟ್ ಆದಂಥ ಒಂದು ನೆಲೆಯನ್ನ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಏನು ಈ ಒಂದು ಸ್ಥಳವನ್ನು ಹುಡುಕಿ ಅದರಲ್ಲಿ ಮಾಡ್ತಕ್ಕಂಥ ಒಂದು ಕಾಮಗಾರಿಯನ್ನ ನಮ್ಮ ದೇಶಂಕರು ಬಹಳ ಅತ್ಯಂತ ಶೀಘ್ರ ಗತಿಯಲ್ಲಿ ಮಾಡಿಕೊಟ್ರು. ಅವರು ಕೂಡ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ನಮ್ಮ ಇಂಜಿನಿಯರ್ಗಳು ಈ ಜಾಗ ಹುಡುಕಿಕೊಟ್ಟು ಅದನ್ನ ಬೇಗ ಟೆಂಡರ್ ಮಾಡಿ ಅಥವಾ ಎಲ್ಲ ಮಾಡಬೇಕಾದಂಥ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ಅವರು ಕ್ಲಿಯರ್ ಮಾಡಿಕೊಟ್ಟಂತ ನಮ್ಮ ಚರಣ್ ಇರ್ಬೋದು, ಅದಕ್ಕೆ ಮುಂಚೆದಂತ ಅಲೋಕ್ ಶೆಟ್ಟಿ, ನಮ್ಮ ಪ್ರಕಾಶ್ ಮತ್ತೆ ಈಗ ರವಿ ಎಲ್ಲರೂ ಕೂಡ ಬಹಳ ಸಹಕಾರ ಕೊಟ್ಟು ಬೇಗ ಆಗ್ಬೇಕು ಕಟ್ಟಡ ಅಂತ ಹೇಳಿ ಹಿರಿಯ ನಾಗರಿಕರು ಜಾಸ್ತಿ ಜಾಸ್ತಿ ದಿನ ಕಾಯಬಾರ್ದು ಅಂತ ಹೇಳಿ ಬೇಗ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ವೆಂಕಟೇಶ್ ಅವರೆಲ್ಲ ಒಳ್ಳೆ ಮಾಡಿಕೊಡ್ಬೇಕಾದಂತೆಲ್ಲ ಸೌಲಭ್ಯಗಳನ್ನ POP ಇರ್ಬೋದು, ಫ್ಯಾನ್ಗಳನ್ನ ಕೊಡುವಂಥದ್ದು ಇರ್ಬೋದು, ಅಥವಾ ವಾಟರ್ ಪ್ಯೂರಿಫೈಯರು, ಹಾಗೆ ನಿಮ್ಗೆ ಇಲ್ಲಿ ಬೇಕಾದಂಥ ಎಲ್ಲ ಕೆಲಸಗಳನ್ನು ಎಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಏನು ಕಾರ್ಯೋಕೆ ಮಾಡಿಕೊಟ್ಟಿದ್ದಾರೆ. ಭಾಗ್ಯರಾಜ್ ಅವರು ಮತ್ತು ಅವ್ರ ಸ್ನೇಹಿತರೆಲ್ಲ ಬಹಳ ಒಳ್ಳೆ ಹಾಡುಗಳನ್ನೆಲ್ಲ ಹೇಳ್ತಾರೆ. ಅವ್ರಿಗೆ ವೇದಿಕೆ ಮಾಡಿಕೊಟ್ಟಿದ್ದೀವಿ. ಎಲ್ಲಿಗೂ ನಮಸ್ಕಾರ. ಹಿರಿಯರ ನಾಗರಿಕರ ವೇದಿಕೆಯಲ್ಲಿ ಒಂದು ಸಮುದಾಯ ನಿರ್ಮಾಣ ಆಗಿದೆ. ಇದಕ್ಕೆ ಅವಕಾಶ ಕೊಟ್ಟಂತಹ ಅಂದರೆ ಕಾಂಟ್ರಾಕ್ಟರ್ ನಾವೇನೆ ಅವಕಾಶ ಕೊಟ್ಟಂತಹ ನಮ್ಮ ಶಾಸಕರು ಗೋವಿಂದರಾಜನಗರ ವಿಧಾನಸಭಾ ಶಾಸಕರು ಪ್ರಿಯಾಕೃಷ್ಣ ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ. ಹಾಗೂ ಶ್ರೀ ಸೋಮನಾಥ ಗುರುಜು ಪಾದಾರದಲ್ಲಿ ನಮಸ್ಕರಿಸ್ತಾ ನಮ್ಮ ವಿಜಯನಗರದ ಶಾಸಕರು ಶ್ರೀಯುತ ಕೃಷ್ಣಪ್ಪನವರ ಆಶೀರ್ವಾದದೊಂದಿಗೆ ನಮಗಿದೊಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ನೀಟಾಗಿ ಪೂರೈಸ್ಕೊಟ್ಟಿದ್ದೀವಿ. ಇಡೀ ಎಲ್ಲಿ ನಮ್ಮ ಅಂದರೆ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಎಲ್ಲನೂ ಸೀನಿಯರ್ ಸಿಟಿಸನ್ಸ್ಗೆ ಅಂತ ಯಾವ ವೇದಿಕೆನೇ ಇಲ್ಲ. ಇದು ಮೊದಲನೇದಾಗಿ ಪ್ಲ್ಯಾನ್ ಮಾಡಿ ಸಾಹೇಬ್ರು ಹೇಳಿದ್ರಲ್ಲ, ಈಗ ರಿಟೈರ್ಡ್ ಆದಮೇಲೆ ಏನು ಮಾಡೋದು ಮುಂದಿನ ಲೈಫು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಮನೇಲಿ ಸುಮ್ಮನೆ ಅವ್ರಿಗೆ ಬೇಜಾರು ಕೂತು ಸಾಹೇಬ್ರು ಹೇಳಿದ್ರು, ನಾನು 5 ವರ್ಷ ಮನೇಲಿ ಕೂತಿದ್ದೆ, ತುಂಬ ಬೇಜಾರಾಯಿತು ಅಂತ. ಅದೇ ಥರ ಅವ್ರಿಗೂ ಟೈಮ್ ಪಾಸ್ ಮಾಡೋಕೆ ಒಂದು ದಾರಿ ಇರಲ್ಲ. ಇಲ್ಲಿ ಬರ್ತಾರೆ, ಡೈಲಿ ನ್ಯೂಸ್ ಪೇಪರ್ ಓದ್ತಾರೆ, ಫೀಲಿಂಗ್ಸ್ ಶೇರ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಅವ್ರು ಬರ್ತಾರೆ, ಪಾರ್ಟೀಸ್ ಮಾಡ್ತಾರೆ. ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ನಾವು ಕೂಡ ಆ್ಯಕ್ಟಿವ್ ಆಗಿಲ್ಲ. ಒಬ್ಬೊಬ್ಬರು ಬರ್ತಡೇಸು ಇಷ್ಟು ದಿನಕ್ಕೋಷ್ಟು ಎಲ್ಲ ಸೆಲೆಬ್ರೇಷನ್ಸು ಅವರು ಅಂದರೆ ಪಾರ್ಟಿ ಮಾಡ್ಕೋತಾರೆ. ಆ ಥರ ಪಾರ್ಟಿ ಅಲ್ಲ, ಅವ್ರ ಖುಷಿಗೆ ಏನೇನೋ ಎಂಜಾಯ್ಮೆಂಟು, ಡ್ರಾಮಾ ಆಗಲಿ, ಸಿಂಗಿಂಗು ತುಂಬ ಎಂಜಾಯ್. 1 ವರ್ಷದಿಂದ ನಾವು ಅವ್ರ ಜೊತೆ ಕಾಲ ಕಳೀತಾ ಇದ್ದೀವಿ. ಅವ್ರಿಗೆ ನಾನು ಈಗ ಹೇಳ್ತೀನಿ ಸ್ಟೇಜಲ್ಲಿ, ನಮ್ಮಿಂದ ಏನಾದರೂ ತಪ್ಪುಗಳು ಆಗಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನಾನು. ಬಟ್ ತುಂಬ ಸಹಕಾರ ಮಾಡಿದ್ದಾರೆ. ಎಲ್ಲದೂ ಸಾಹೇಬರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಚೆಸ್, ಕೇರಮ್ಮು, ಲೈಬ್ರರಿ ಇದೆ, ಗ್ರಂಥಾಲಯ ಇದೆ, ಆಫೀಸ್ ರೂಮ್ ಇದೆ. ಯಾರಾದರೂ ಮೆಂಬರ್ ಆಗ್ಬೋದು. ಬಂದು ಮೆಂಬರ್ಶಿಪ್ ಮಾಡಿ, ಇಲ್ಲ ಮೆಂಬರ್ ಆಗಲಿಲ್ಲ ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಬೇಕು ಅಂದರೆ ಇಲ್ಲಿ ಬಂದು ನ್ಯೂಸ್ ಪೇಪರ್ ಓದ್ತೀರಾ, ಬುಕ್ಸ್ ಇರುತ್ತೆ ಲೈಬ್ರರಿಲಿ, ತುಂಬ ಬುಕ್ಸ್ ಇರುತ್ತೆ, ಓದ್ಕೊಂಡು ನೀವು ಟೈಮ್ ಪಾಸ್ ಮಾಡಿದ್ದೀರಾ. ಸಂಜೆವರೆಗೂ ಆರಾಮಾಗಿ ಆಟಗಳಾಡ್ಬೋದು.
ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ನಮ್ಮ ಗೋವಿಂದರಾಜನಗರ ಹಿರಿಯ ಸದಸ್ಯರು, ಸೀನಿಯರ್ ಸಿಟಿಸನ್ಸ್ ಏನಿದ್ದೀರಾ, ಮನೇಲಿ ಬೇಜಾರಾಗ್ತಿದೆಯಾ, ದಯವಿಟ್ಟು ಇಲ್ಲಿ ಬನ್ನಿ. ಯಾವಾಗಲೂ ಆಲ್ವೇಸ್ ವೆಲ್ಕಮ್. ನೀವು ಮೆಂಬರ್ ಆಗಿಲ್ಲ ಅಂದ್ರೂ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡು ಹೋಗ್ತೀವಿ ಅಂದ್ರೂ ಬರ್ಬೋದು. ಬಂದು ಮೆಂಬರ್ ಆಗ್ಬೋದು, ಲೈಫ್ ಟೈಮ್ ಮೆಂಬರ್ ಆಗಿ ಇವ್ರ ಜೊತೆ ಎಂಜಾಯ್ ಮಾಡ್ತೀವಿ ಅಂದರೆ ನೀವು ಬಂದು ಇವ್ರನ್ನ ನೋಡಿ, ಇವ್ರದ್ದು ಒಂದು ಟೀಮ್ ನೋಡಿದಾಗ ನೀವೇ ಖುಷಿಪಟ್ಟು ನೀವೇ ಸೇರ್ಕೋತೀರ, ಎಲ್ಲೇ ಇರ್ತೀವಿ ಅಂತ. ಇವತ್ತು ಯಾರೆಲ್ಲ ಬಂದಿದ್ರು? ಇವತ್ತು ಶಾಸಕರು, ವಿಜಯನಗರ ಶಾಸಕರು ಕೃಷ್ಣಪ್ಪರು ಬಂದಿದ್ದರು, ಸೋಮನಾಥ್ ಸ್ವಾಮೀಜಿಯವರು ಬಂದಿದ್ದರು, ಪ್ರಿಯಾಕೃಷ್ಣ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಂದಿದೆ. ಆಮೇಲೆ ನಾನು ಪ್ರಿಯಾಕೃಷ್ಣ ಸರ್, ನಮ್ಮ MLA ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇಂಥ ಅವಕಾಶ ಬಿಲ್ಡಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಸಾಮಾನ್ಯ ಯಾರೂ ಕೈ ಹಾಕಲ್ಲ, ಬಿಲ್ಡಿಂಗ್ ಬೇಡಪ್ಪ ನಮಗೆ ಅಂತಾರೆ. ನಮಗೇನೋ ನೀವು ಏರಿಯಾದಲ್ಲಿ ಇದ್ದೀರಾ, ನಿಮಗೆ ಟಚ್ ಇದೆ, ಏರಿಯಾ ಕಾಂಟ್ಯಾಕ್ಟ್ಸ್ ಇದೆ, ಆಮೇಲೆ ಒಂದು ಸಂಘಟನೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ಅಫಿಷಿಯಲ್ಸ್ ಆಗಲಿ ತುಂಬ ಚೆನ್ನಾಗಿದ್ದಾರೆ, ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಸಾರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೋವಿಂದರಾಜನಗರ ಕ್ಷೇತ್ರದ ಚಿರ ಯುವಕರಾದಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣರವರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ, ಹಿರಿಯ ನಾಗರಿಕರಿಗೆ ಒಂದು ಸಮುದಾಯ ಭವನ ಅಂತೇಳಿ ಇಲ್ಲಿ ಅವ್ರಿಗೆ ಟೈಮ್ ಪಾಸ್ಗೆ ಮತ್ತು ಬೇಜಾರಾದರೆ ಅಥವಾ ಒಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಗೋವಿಂದರಾಜ ಕ್ಷೇತ್ರದಲ್ಲಿ ಒಂದು ಎಲ್ಲರಿಗೂ ಕೂಡ ಒಂದು ಒಳಿತನ ಬಯಸುವಂಥ ಪ್ರಿಯಾಕೃಷ್ಣರವರು ಮತ್ತು ಕೃಷ್ಣಪ್ಪರವರು ನಾಗರಿಕರ ಪರವಾಗಿ ಅವರಿಗೆ ಏನೇನು ಅನುಕೂಲತೆ ಬೇಕೋ, ಮಕ್ಕಳಿಂದ ಹಿಡಿದು ವಯಸ್ಕರರಿಂದ ಹಿಡಿದು ಹಿರಿಕರವರೆಗೂ ಒಂದು ಒಳ್ಳೆಯ ಕಾರ್ಯಕ್ರಮನ ಈ ಕ್ಷೇತ್ರದಲ್ಲಿ ನಿರೂಪಣೆ ಮಾಡ್ತಾಯಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಇದೊಂದು ಈ ಕಾರ್ಯಕ್ರಮದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಂಥ ನಮ್ಮ ಜಯಶಂಕರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಕ್ಯಾರಮ್ ಬೋರ್ಡ್ ಇದೆ, ಲೈಬ್ರರಿ ಇದೆ, ಮತ್ತು ಗ್ರಂಥಾಲಯ ಇದೆ. ಈ ರೀತಿ ಹಲವಾರು ಇದನ್ನು ಇವರು ಒಂದು ನಿರ್ಮಾಣ ಮಾಡಿ ನಮ್ಮ ಶಾಸಕರು ಯುವಕರಿಗಲ್ದೇ ನಾಗರಿಕರಿಗೆ ಏನೇನು ಸವಲತ್ತುಗಳು ಬೇಕೋ, ಒಂದೇ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಿಗೂ ಎಲ್ಲರಿಗೂ ಒಂದು ಕಾರ್ಯಕ್ರಮ ರೂಪಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸ್ಪಂದಿಸಿದ್ದಾರೆ. ಇವತ್ತು ಬಂದು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಅದೇ ರೀತಿ ಕ್ಷೇತ್ರದ ಜನರು ಕೂಡ ಖುಷಿಯಾಗಿರ್ತಾರೆ ಅಂತ ಭಾವಿಸ್ತಾ ಇಲ್ಲಿ ಎಲ್ಲರೂ ಕೂಡ ಬಂದು ಆ ಒಂದು ಕಾರ್ಯಕ್ರಮನ ನೆರವೇರಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಹಿರಿಕರು ಬಂದು ಇಲ್ಲಿ ಕಾಲ ಕಳೀಬೋದು, ಮತ್ತು ಬೇಜಾರಾದಾಗ ಇಲ್ಲಿ ಬಂದು ಕೇರಮ್ ಬೋರ್ಡು, ಆಟಗಳು, ಕ್ಲಬ್ ಬೋರ್ಡು ಎಲ್ಲ ಈ ಥರ ಇದೆ. ಅದು ಎಲ್ಲರೂ ಕೂಡ ಸಾಕಾರ ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಸರ್. ಮೊದಲನೇದಾಗಿ ಪ್ರಿಯಕೃಷ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಹಿರಿಯ ನಾಗರಿಕರ ವೇದಿಕೆ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸ್ಬೇಕು. ಅವರಿಗೆ ಬೇಜಾರಾದಾಗ ಇಲ್ಲಿ ಗ್ರಂಥಾಲಯ ಇದೆ, ಕೇರಮ್ ಇದೆ, ಚೆಸ್ ಇದೆ, ಟೇಬಲ್ ಟೆನ್ನಿಸ್ ಇದೆ, TV ಇದೆ, ಎಲ್ಲ ತರಹದ ಅವರಿಗೆ ಹಿರಿಯ ನೌಕರರಿಗೆ ಆಗಬಾರ್ದು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಿಯಕೃಷ್ಣ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಅವ್ರು 100 ವರ್ಷ ಕಾಲ ಬದುಕಲಿ, ಚೆನ್ನಾಗಿರಲಿ.